ಕೇರಳದ ವೈನಾಡಿನಲ್ಲಿ ಭೂಕುಸಿತದಿಂದ ಸಾವು ನೋವುಗಳು ಸಂಭವಿಸಿದೆ. ಇನ್ನು ಅದರಲ್ಲಿ ಚಾಮರಾಜನಗರ ಮೂಲದ ದಂಪತಿಗಳಿಬ್ರು ಇದೀಗ ನಾಪತ್ತೆಯಾಗಿರುವಂಥದ್ದು. ಇನ್ನು ರತ್ನಮ್ಮ ರಾಜೇಂದ್ರ ಅವರು ನಾಪತ್ತೆಯಾಗಿರುವಂತಹ ದಂಪತಿಗಳು. ಇನ್ನು ಅವರ ತಂದೆ ರತ್ನಮ್ಮ ಅವರ ತಂದೆ ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಎಸ್ಟೇಟ್ನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು ಕೇರಳದಲ್ಲಿ ಇದೀಗ ದುರಂತ ಸಂಭವಿಸಿದೆ ಸರ್, ಅವ್ರ ಬಗ್ಗೆ ಏನಾರ ಮಾಹಿತಿ ಬಂದಿದೆಯಾ? ಯಾವುದು ಮಾಹಿತಿ ಯಾವುದು ಬಂದಿಲ್ಲ. ಇಲ್ಲಿವರೆಗೂ ನಮ್ಮ ಹುಡುಗರು ಹೋಗ್ತಾರೆ ಮಾಹಿತಿ 3 ಗಂಟೆಯಲ್ಲಿ ಮಾತ್ರ ಮಾಹಿತಿ ಬಂದಿತ್ತು, ಸಿಕ್ಕಿಲ್ಲ. ಇನ್ನು ನಮ್ಮ ಹಾಸ್ಪಿಟ್ಲೆಲ್ಲ ನೋಡ್ತಾವೆ, ಯಾವುದೂ ಸಿಕ್ಕಿಲ್ಲಕ್ಕಪ್ಪ. ನಾವು ಬೇರೆ ಬಾಡಿಗಳೆಲ್ಲ ಬರ್ತಾವ, ಇವು ನಮಗೆ ಕಾಣ್ತಾ ಇಲ್ಲ. ನೋಡಮು ಈಗ ಅಲ್ಲಿ ಮಳೆ ಆಗಿ ಫೋನ್ ಮಾಡಿಬಿಡಿ, ನಮಗಿದು ಮಾಡ್ತೀವಿ, ಅವತ್ತಿಗೆ ಬಂದು ನನ್ನ ಮಾತಾಡೋಮಂದ್ರು. ಸರ್, ಯಾವ ಎಸ್ಟೇಟ್ನಲ್ಲಿ ಇದ್ರು, ಎಷ್ಟು ವರ್ಷದಿಂದ ಇದ್ರು, ಅಲ್ಲಿನ ಪರಿಸ್ಥಿತಿ ಈಗ ಹೇಗಾಗಿದೆ ಅಂತ? ಪರಿಸ್ಥಿತಿಯನ್ನು ಎಲ್ಲ ಕುಸ್ತಿ ಬಿದ್ದು ಎಲ್ಲ ಹೋಗ್ಬಿಟ್ಟದ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಇನ್ನು ಪರಿಸ್ಥಿತಿಯನ್ನು ಅಲ್ಲಿ ಕೂಲಿ ಕೆಲಸ ಮಾಡ್ತಿದ್ದು. ನಾವಿದ್ದಾಗಲೇ ಅಲ್ಲಿ ಅವ್ರು ಮದುವೆ ಮಾಡಿಕೊಟ್ಟದು ಅವ್ರಿಗೆ. ನಾವು ಅಲ್ಲಿದ್ದು, ನಾನು 30-35 ವರ್ಷ ಮಾಡಿದೆ. ಆಗ ಬಂದ್ಬಿಟ್ಟು ನಮ್ಮ ಇಲ್ಲಿಗ ಬಂದು ಈಗ ಒಂದು 13 ವರ್ಷ ಆಯ್ತು. ಇಲ್ಲಿಗ 13 ವರ್ಷ ಆಯ್ತು. ಅಲ್ಲಿ ಇದ್ರು ಅವರು. ನಮ್ಮ ಇನ್ನೊಸಿ ರಾಜೇಂದ್ರ ರತ್ನಮ್ಮ ಅಲ್ಲಿ ಇದ್ರು ಅವರು. ಇನ್ನೊಸಿ ನಮ್ಮ ಇಲ್ಲಿ ಇರ್ತೀಮಿಕಪ್ಪ ಅಂತ. ಆಗ ಪುನಃ ಅದು ಏನೇನು ಹೆಸರು ಮಾಡಿ ಅಷ್ಟಾಗಲಿ ಗಾರ ಮಾಡ್ಕೊಂಡ್ರು. ಅಷ್ಟಾಗಲಿ ಗಾರ ಮಾಡ್ಕೊಂಡು ಒಂದು ಗೂಡು ಮಾಡಿದ್ರು ಅವರು. ಆ ಗೂಡಿರೋಕೆ ಅವ್ರಿಗೆ ಸಾಧ್ಯವಿದ್ದಾಗ ಆಗೋಯ್ತು. ಅಂದರೆ ಎಸ್ಟೇಟಲ್ಲಿ ಒಂದು ಸಣ್ಣ ಮನೆ ಥರ ಮಾಡ್ಕೊಂಡಿದ್ರು. ಸ್ವಂತವಾಗಿ ಎಸ್ಟೇಟ್ ಮನೆ ಕೊಟ್ಟಿದ್ರು. ಆಗ ಸ್ವಂತವಾಗಿ ಒಂದು ಅಷ್ಟಾಗಲಿ ಮಾಡಿದ್ರು. ನಮ್ಮದು ಒಂದು ಅಟ್ಟಕ್ಕೆ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಇದು ಈಗ ಆಗೋಯ್ತಪ್ಪ. ಎಷ್ಟು ದಿನ ಆಯ್ತು ಸರ್ ಮನೆ ಕಟ್ಟಿ ಅಂತ? ಮನೆ ಕಟ್ಟಿ 6 ತಿಂಗಾಯ್ತು. 6 ತಿಂಗಳೇದಾಗಿರೋದು. ಮನೆ ಕಟ್ಟಕ್ಕೆ ಶುರು ಮಾಡಿ ಬೇಕಾದಷ್ಟು ತೀರವ್ರು ಇಲ್ದಿರ್ತಪ್ಪ ಅಷ್ಟು ಸಾಲ ಮಾಡಿ ಗ್ರೂಪೇಸ ಮಾಡಿ ಈಗ ಒಂದು 6 ತಿಂಗಾಗದ. ಮನೆ ಬಗ್ಗೆ ಕನ್ಸ್ಕೊಂಡಿದ್ರು, ಜೀವನ ಈ ಥರ ಆಗಿದಾಗ ಘಟನೆ ಏನು ಹೇಳ್ತೀರಾ ಸರ್? ನಮ್ಮೇನು ಹೇಳಮ್ಮಪ್ಪ, ಪಾಪ ಈಗ ಆಗ್ಬಿಡ್ತಲ್ಲ. ಈಗ ಮನೇಲಿರೋ ಅಷ್ಟು ಕಷ್ಟ ಬಿದ್ದದಕ್ಕೆ ವಾಸ್ತವ ಮಾಡೋದಕ್ಕೆ ಸ್ವಲ್ಪ ಜೀಸರು ಇರಲಿಲ್ಲ. ಹಾಗೂ ನಮ್ಮ ಹುಡುಗರು ಅಲ್ಲಿ ಇರ್ಬೇಡಕ್ಕರತ್ ನೀನೇನು ಇರಬೇಡ ಅಂತ ಬಂದ್ಬಿಡು. ಅಂಬಲೆಗಂಜಿ ನಮ್ಮ ಇಲ್ಲಿ ಕುಡಿಯಮ್ಮು, ಯಾಕೆ ಎಲ್ಲ ಒಂದು ಬಿದ್ಕೊಳ್ಳಮ್ಮಂತ. ಅಯ್ಯೋ ಹೋಗ್ಯಪ್ಪ, ನಿಮ್ಮ ಹೆಡ್ತಿ ಮಕ್ಕಳೇ ನಮ್ಗೆ ಯಾರಾದರೂ ಆಮೇಲೆ ಬರ್ತೀನಿ ನಾನು, ಇನ್ನೂ ನಕ್ಕರ ಕಾಲ ನೋಡಮ್ಮು ಅಂತ ಕಾಲಕ್ಕೆ ಇದು ಕೊಟ್ಬಿಟ್ಟು ನಾ ಬಂದ್ಬಿಡ್ತೀನಿ ಅಂತ ಹೇಳ್ತಿರು. ಅಂದರೆ ಒಂದಷ್ಟು ಜೀವನ ಕಣಗಳನ್ನ ಸಂಪಾದನೆ ಮಾಡ್ಕೊಂಡು ಬಂದು ಇಲ್ಲಿ ಸೆಟ್ಲ್ ಒಂದು ಆಸೆ ಆಗಿತ್ತು ಅವ್ರಿಗೆ. ಒಂದಷ್ಟು ದೊಡ್ಡ ಕೆಲಸ ಮಾಡ್ಕೊಂಡು ಒಂದು ಆಸೆ ಮನುಷ್ಯನಿಗೆ ಇದ್ದಿರ್ತಿಲ್ಲ. ಅವೆಲ್ಲ ಮಾಮೂಲಿ ತಾನೆ ಅಂದ್ಬಿಟ್ಟು ಅಷ್ಟೆಲ್ಲ ಮಾಡಿಬಿಟ್ಟು ಈಗ ಆಗೋಯ್ತು. ಅಂದರೆ ಹೇಗೆ ಜೀವನ ನಡೀತಿತ್ತು ಸರ್ ಅವರು? ಇಷ್ಟು ದೂರದಿಂದ ಇಲ್ಲಿಂದ ಕೇರಳದಲ್ಲಿ ಜೀವನವನ್ನು ಸಾಗಿಸ್ತಿದ್ರು. ಕೂಲಿ ಮಾಡ್ಕೊಂಡು ಎಷ್ಟೆಷ್ಟು ಕೆಲಸ ಇತ್ತು, ಕೂಲಿಗೆ ಹೋಗ್ತಿರು. ಅವರು ಹೊರಗಡೆ ಗಾರ ಕೆಲ್ಸಕ್ಕೆ ಹೋಗ್ತಿರು ಅವ್ರ ಯಜಮಾನ್ರು. ಅದರಿಂದ ಹೇಗೆ ದಬಾಯಿಸ್ಕೊಂಡು ಹೋಗ್ತಿರು. ಹೊರಗಡೆ ಕೆಲಸ ಇತ್ತು ಅವ್ರಿಗೆ, ಕೂಲಿ ಕೆಲಸ. ಅಂದರೆ ಅವರು ಒಂದು ಸ್ವಲ್ಪ ಎಣ್ಣೆ ಪತ್ತಿ ಅವ್ರು ಬಿಟ್ಕೊಂಡು ಇಷ್ಟು ಅವ್ರು ಮಾಡ್ತಿದ್ರು. ಇವರು ತಮ್ಮನವ್ರನ್ನೇ ಕರ್ಕೊಂಡೋಗಿ ಅಲ್ಲಿ ಅಷ್ಟು ಗೇಯಿಸ್ಕೊಂಡು ಮಾಡಿ ಕೆಲಸ ಮಾಡಿ ಮಕ್ಕಂಬನಿರ್ತ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳೆಲ್ಲ ಕರ್ಕೊಂಡೋಗಿ ಬಲ್ಯಪ್ಪ ಎಲ್ಲ ನಂಗೆ ಅಷ್ಟು ಕೆಲಸ ಮಾಡಿ ಇದು ಮಾಡಿಕೊಡಿ ಅಂದ್ಬಿಟ್ಟು ಎಲ್ಲ ಹೋಗಿ ಮಾಡಿ ಅಚ್ಚುಕಟ್ಟು ಮಾಡ್ತಿರೋ. ಅಲ್ಲಿ ಎಲ್ಲ ಹೋಗಿ ನಿಂತ್ಕೊಂಡು ನಮ್ಮೆಲ್ಲ ಮಾಡಿ ರೆಡಿ ಮಾಡಿದ್ರು. ನಿನ್ನೆ ಬೆಳಗಿನ ಜಾವ ಇದು ಘಟನೆ ಆಗಿರುವಂಥದ್ದು. ನಿಮ್ಮ ಮಾಹಿತಿ ಯಾವಾಗ ಬಂತು? ಇವಾಗ ಯಾರಾದ್ರಲ್ಲಿ ಹೋಗಿದ್ದಾರಾ ಏನಂತ? ಇವಾಗ ಮಕ್ಕಳು ಹೋಗಿರಲಿಲ್ಲ ಮಾಹಿತಿ. ಪುನಃ 3 ಗಂಟೆಗೆ ಅವ್ರಿಗೆ ಮಾಹಿತಿ ಬಂತು. ಪುನಃ ಬೆಳಗ್ಗೆ ಇಲ್ಲಿಂದ 7 ಗಂಟೆಗೆ ಹೊಂಟವ್ರು. 7 ಗಂಟೆಗೆ ಹೋದ್ರು. ಅಪ್ಪ ನಾನು ಬರಲಿ ಅಂದೆ. ನೀವು ಬೇಡಕ್ಕಪ್ಪ, ನೀನು ಕಾಯಿಲೆ ಮನ್ಸ, ನೀವು ಬಂದರೆ ಸರಿಯಾಗಲ್ಲ ಅಂದ್ಬಿಟ್ಟು ನಾವೇ ಹೋಯ್ತೀವಿ ಅಂದ್ಬಿಟ್ಟು ಅಣ್ಣ ತಮ್ಮ ಇಬ್ಬರು ಹೋಗಾರ. ಒಬ್ಬ ಮೊಮ್ಮಗನೂ ಹೋಗೋಣ, ಹಿರಿಯಣ್ಣ ಮಗ 3 ಸೀಟು ಹೋಗಾರ. ನಮ್ಮ ನೋಡ್ತೀವಿ ಯಕ್ಷಮನ, ಆಮೇಲೆ ನಮ್ಮ ಫೋನ್ ಮಾಡ್ತೀವಿ ಅಂತ. ಫೋನ್ ಮಾಡೋದ್ರೊಳಗೆ ಇಲ್ಲಿ ಯಾನು ಇಲ್ಬಲ್ಲ, ಯಾನು ದಿಕ್ಕೆ ಸಿಗ್ತಾ ಇಲ್ವಲ್ಲ. ಮೇಪಡಿಯಿಂದ ಆಚೆಗಾರನ್ನ ಬಿಡ್ತಾ ಇಲ್ಲ. ಮನೆ ಹತ್ರ ಇವ್ರು ಯಾರು ಹೋಗಿ ನೋಡಿಲ್ಲ. ಇನ್ನು ಮುನ್ನೂ ಪೋಕ್ಲೈನ್ಗಳೇ ಕೆಲಸ ಮಾಡ್ತಾವ ಅಲ್ಲಿ. ಎಲ್ಲ ಕುಸ್ತೋಗಿ ಮನನೇ ಅಲ್ಲಿ ಕಾಣ್ತಾ ಇಲ್ಲ. ಗುಡ್ಡ ಎಲ್ಲ ಪೂರ್ತಿ ಗುಡ್ಡ. ಅಲ್ಲಿ ನಿಂತ್ಕೊಂಡು ನೋಡ್ಬೇಕು. ಇಲ್ಲಿನ ಸುಮ್ಮನೆ ಮಾತಾಡ್ಬಿಟ್ಟು ಏನು ಪ್ರಯೋಜನ ಇಲ್ಲ. ನಮ್ಮ ಕಣ್ಣು ಮಟ್ಟ ಅದು ನಿಂತ್ಕೊಂಡು ನೋಡಬೇಕು, ಕಾಣುತ್ತೆ ನಮಗದು. ಓದವ್ರು ಏನು ಹೇಳ್ತಿದ್ದಾರೆ ಸರ್? ನಿಮ್ಮ ಮಗ ಯಾರು ಬಂದಿಲ್ವಲ್ಲ, ಇಷ್ಟೇ ಅವ್ರು ಹೇಳ್ತಾ ಇರೋದು. ಈ ಬೋಡಿ ಬಗೆಗೆ ಅವ್ರು ಹೇಳ್ತಾರೆ, ಬಾಕಿ ಬಗೆ ಹೇಳ್ತಾ ಇಲ್ಲ. ಬದುಕುಳಿದಿರುವಂತ ಚಾನ್ಸಸ್ ಇದೆಯಂತ ಏನು ಅದ್ರ ಬಗ್ಗೆ? ಬದುಕಿರೋಂಥ ಚಾನ್ಸ್ ಇಲ್ಲ. ಬದುಕಿದ್ರೆ ಅವ್ರು ಯಾವ ಥರದಲ್ಲೇ ನಮ್ಗೆ ಮಾಹಿತಿ ಬರೋದು. ಈಗ ನಮ್ಮ ಕೈಲಿ ಆದಿರೋ ಇನ್ನೊಬ್ರ ಕೈಲಿರೋ ಫೋನ್ ಇಸಿ ನಮಗೆ ಮಾತಾಡೋಷ್ಟು ಶಕ್ತಿಗೆ ನಮ್ಗೆ ಬರೋದು. ಬದುಕಿಲ್ಲ ಅಂತೂ ನಮಗೂ ಗ್ಯಾರಂಟಿ ಹೇಳೋಕ್ಕಲ್ಲ, ಇಲ್ಲ ಅಂತಲೂ ಹೇಳೋಕ್ಕಲ್ಲ. ನಿಮ್ಮ ಕುಟುಂಬಸ್ಥರು ಕೊನೆಯದಾಗಿ ಯಾವಾಗ ಹೋಗಿದ್ರು ಸರ್ ನಿಮ್ಮ ಮಗಳ ಮನೆಗೆ, ರತ್ನಮ್ಮವ್ರ ಮನೆಗೆ? ಯಾರು ಹೋಗಿದ್ರ? ಭಾನುವಾರ ದಿವಸ ನಾವು ಮಗನೂ ಸೊಸುವ, ನಿಮ್ಮ ಸೊಸೆ ನಮ್ಮ ಸೊಸನು ಹಿರಿ ಮಗನೂ ಈ ಭಾನುವಾರ ಹೋಗಿ ಸೋಮವಾರ ಇಲ್ಲಿ ಕರೆದು ಬಂದರು.
ಅವರು ಅವರು ನಮ್ಮ ಮಂಗಲಿರಕ್ಕೆ ಅವತ್ತು ಇಷ್ಟ. ಇದೊಂದು ರಾತ್ರಿ ನಮ್ಮ ಇದ್ದೋಗಂಕ ಅಂತ ಅವ್ರು ಹೆಂಗಸ್ರು ಅಂದಾಗ ನಮ್ಮ ಸೊಸ ಬುಡ್ನಿಲ್ಲ ರೀ, ಹಾಸ್ಪಿಟಲ್ ತೋರ್ಬಿಟ್ಟು ಇವತ್ತೇ ನಮ್ಮ ಹೋಗ್ಬೇಕು ಅಂತ ಆಟದ ಮೇಲೆ ಕರ್ಕೊಂಬಂದ್ಬಿಟ್ಟದು ಇಲ್ಲಿಗೆ. ಅದ್ರ ದೇವರು ನಮ್ಮವ್ವ ರಾಕಾಶಿ ಕರ್ಕೊಂಬಂದವ್ರ. ನಿಮ್ಮ ಮಗ ಸೊಸೆ ಮತ್ತು ಮಗ ಅವ್ರ ಮಗ ನಿಮ್ಮ ಮೊಮ್ಮಗ ಜೊತೆಲಿ ಹೋಗಿದ್ರ? ಇಲ್ಲ, ಮೊಮ್ಮಗ ಹೋಗಿರ್ಲಿಲ್ಲ. ಅವರ ಇಬ್ಬರೇ ಗಂಡ ಹೆಂಡ್ರು ಇಬ್ಬರೇ ಹೋಗಿದ್ದವ್ರು ಅಲ್ಲಿಗೆ. ಮೊಮ್ಮಂಗೆ ಹೋಗಿರ್ಲಿಲ್ಲ. ಮೊಮ್ಮಂಗೆ ಇವಾಗ ಓದ್ದು ಈ ಮಾಹಿತಿ ಕೇಳಿದ್ಮೇಲೆ ಅಪ್ಪನ ಜೊತೆಲಿ ಮಂಗ ಹೋಗಿರೋದು. ಈಗ ಕೊನೆಯದಾಗ ಏನಾರ ಮಾತಾಡಿದ್ರ ಸರ್ ನಿಮ್ಮ ಮಗಳು ನಿಮ್ಮ ಮಗನ ಜೊತೆ ಏನು ಅಂತ? ಅಲ್ಲಿ ಹೋದ್ರೆಲ್ಲ ಹೋದಾಗ ಅಲ್ಲೆಲ್ಲೇ ಒಂದು ರಾತ್ರಿ ನೈಟ್ ಇದ್ರು. ಆಗಲಿ ನೀರು ಸುಮಾರು ಸಣ್ಣ ನೀರು ಬತ್ತಿತ್ತಂತ. ರತ್ನಿ ಇದು ಯಾನ ರತ್ನಿ ಮನೆ ಬಳಸೋ ನೀರು ಬತ್ತಿಲ್ಲ, ಇದು ಯಾನ ರತ್ನಿ ಇಲ್ಲಿ ಅಂದ್ಬಿಟ್ಟು ತಮ್ಮ ಇದೆಲ್ಲ ಮಳೆ ನಿಂತವಲ್ಲಿ ಸುಮ್ಮನಿರಪ್ಪ ಶುದ್ಧ ಮಾಡ್ಸಮು. ಸರಿ ನಾವೇ ಬಂದು ಮಾಡ್ತೀವಿ ಸುಮ್ಮನೆ ರತ್ನಿ ಮಳೆಯಲ್ಲಿ ಅಂದ್ಬಿಟ್ಟು ಆಗ 9 ಗಂಟೆ ಮಾತಾಡ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡು ಅಲ್ಲೇ ನೈಟ್ ಅಲ್ಲಿ ಮನ್ಗಾರ ಭಾನುವಾರ. ಸೋಮವಾರ ದಿವಸ ಅಷ್ಟಕ್ಕೆ ಹಾಸ್ಪಿಟ್ಲ್ ನಮ್ಮ ಸೊಸನ ಹಾಸ್ಪಿಟ್ಲ್ ತೋರ್ಬೇಕು. ಕಲ್ಪೆಟ್ಟಿಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ. ಅಲ್ಲಿ ನಮ್ಮ ಸೊಸನ ಕರ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆ ತೋರ್ಬಿಟ್ಟು ನಮ್ಮಂಗ ಸೋಮವಾರ ದಿವಸ ಅತ್ತಾಗೆ ಹೋಗಕ್ಕೆ ಜ್ಞಾನ, ತಿರ್ಗಿ ಅಲ್ಲಿಗೆ ಹೋಗಕ್ಕೆ ಮಗಳ ಮನೆಗೆ ಹೋಗಕ್ಕೆ ಜ್ಞಾನ. ಆಗ ನಮ್ಮ ಸೊಸನೆ ಅಲ್ಲಿಗೆ ಹೋಗಿ ಸರಿ ಬರೋಲ್ಲ, ನಮಗೆ ಮಕ್ಕಳು ಬಿಟ್ಬಿಟ್ಟು ಬಂದಿವಿ, ಅವ್ರಿಗೆ ಅಡುಗೆ ಮಾಡ್ಕೊಡೋಕ್ಕಿಲ್ಲ, ನಾವು ಹೋಗ್ಬೇಕು ಅಂದ್ಬಿಟ್ಟು ಅಟ್ಟದ ಮೇಲೆ ಇಡ್ಲಿಕ್ಕೆ ಹಿಂಸೆ ಮೇಲೆ ಬಂದದು. ಬಂದಮೇಲೆ ತಾನೇ ನಮ್ಮ ಮಗನ ಅಲ್ಲಿ ನೋಡಿದ್ರಲ್ಲ, ಅದಕ್ಕೆ ಮಗನಿಗೆ 3 ಗಂಟೆನಾಗ ಫೋನ್ 1 ಗಂಟೆನಾಗ ಫೋನ್ ಮಾಡಿದ್ರು. ತಮ್ಮ ಏನು ಎಲ್ಲಿದೆಯಪ್ಪ ಅಂತ. ನೀರು ಬಂದ್ಬಿಡ್ತಾರೆ ನೋಡಿ ಎಲ್ಲ ಕುಸ್ತೋಗಿ. ಆಗ ಆ ಪಕ್ಕದವ್ರು ಮ್ಯಾಲೆ ಕೊಂಟವ್ರು, ಆ ಮ್ಯಾಲೆ ಕೊಂಟೋಗಿ ಫೋನ್ ಮಾಡಿದ್ರು, ಈ ತಮ್ಮ ಅಲ್ಲಿ ಅವಣ ಅಂತ ಊರು ಕೊಂಟೋಗೋಣ ಅಂತಲಿಲ್ಲ. ಹಾಂ ಆಗ ಯಾಕಪ್ಪ ಅಂತೇಳಿ ನಾನು ಊರ್ಲವಣಿಕಪ್ಪ ಅಂತಲಿ ಫಸ್ಟು ನೀವು ರತ್ನಿ ನೋಡಪ್ಪ ಫೋನ್ ಮಾಡಪ್ಪ ಅಂದರು. ಯಾಕಪ್ಪ ಅಂತಲಿ ಈಗ ಆಗ್ಬಿಟ್ಟದ ಫಸ್ಟು ರತ್ನಿಗೆ ಫೋನ್ ಮಾಡೋಗಂಟ ಗಂಡ ಹೆಂಡ್ತಿ ಇಬ್ಬರಿಗೂ ಫೋನ್ ಹೋಯ್ತಾ ಇಲ್ಲ. ಆಗ ಪುನಃ ಬೆಳಗ್ಗೆ ಮೊಕ್ಕನ ತೊಳೆದಿಂದ ಆಗಲೇ ಬಿಟ್ರು ಗಾಡಿಯವರು. ಅಷ್ಟೊತ್ತಿಗೆ ಆಗ್ಲೇ ಘಟನೆ ಆಗೋಗ್ಬಿಟ್ಟಿದೆ. ಏನು ಒಂದು ಸ್ವಲ್ಪ ಇದೆಲ್ಲ ಆಗಿರೋದು. ದೇವ್ರೇ ನೋಡ್ಬೇಕು, ಅದ ಕಣ್ಲಿ ನೋಡೋಕ್ಕಾಗಲ್ಲ, ಅಷ್ಟು ಇದಾಗ್ಬಿಟ್ಟದಲ್ಲಿ. ಜೀವನ ಕಟ್ಕೊಳಕ್ ಹೋಗಿದ್ರು ಸರ್. ಜೀವನಕ್ಕೆ ಸಂಪನ್ನ ಮಾಡ್ಬಿಟ್ಟು ನಮ್ಮ ಏನು ಮಾಡಬೇಕು. ಈಗ ನಾನು ಅಲ್ಲಿ 35-40 ವರ್ಷ ಏನು ಮಾಡಲಿಲ್ಲ. ಇವ್ರು 5 ಸೀಟ ಚಿಕ್ಕವ್ರು ದೊಡ್ಡವ್ರು ಮಾಡಿದೆ, ಮದುಬೋಸ್ಕ ಮಾಡಿದೆ, ನಾ ಜಮೀನು ಮಾಡಲಿಲ್ಲ. ಏನೋ ಪುಣ್ಯಾತ್ಮ ಇದೆಷ್ಟಾಗಲ್ಲ ಕೊಟ್ಟ ಅಷ್ಟೇ. ಇದು ಬೇರೆಯವ್ರದ್ದು, ಬೇರೆ ನಮಗೆ ಕೊಟ್ಟದು. ಇದು ಅಲ್ಲಿ ಇದ್ದು ನಮ್ಗೇನು ಮಾಡ್ಕಾಯ್ತೀನಿಲ್ಲ. ಆಗ ಅಲ್ಲಿ ಇದ್ಕೊಂಡು ಇದೊಂದಷ್ಟು ಅವ್ರು ಮದುಬೋಸ್ಕ ಮಾಡಿದ್ರೆ ಇದೊಂದಷ್ಟು ಇಲ್ಲಿ ಮನೆಗೆ ತಕ್ಕಂಡು ನನ್ನ ಮಕ್ಕಳಿಗೆ ಸೋಂತಿರಕ್ಕೆ ಇನ್ನೇನು ಇರಲಿಲ್ಲ. ನಿಮ್ಮ ಪತ್ನಿಯವರು ಕೂಡ ಅಲ್ಲೇ ಇದ್ರು? ಅಲ್ಲಿಯ ಅಯ್ಯೋ ಅಲ್ಲಿಯ ಮಳಗೋರಲ್ಲಿ ಅವರು ಅಲ್ಲಿ ಇದ್ದರು. ಇರಪ್ಪ ಕ್ಯಾನ್ ಇರಪ್ಪ ಕ್ಯಾನ್ ಇರಲಿ ಸುಮ್ಮನೆ ಇರಪ್ಪ. ಅವರು ಅಲ್ಲಿ ಇದ್ದರು. ಅಮ್ಮ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ನಿಮ್ಮ ಮಗಳು ಅವಳೇನಪ್ಪ, ನಾವು ಹೋಗಿ ಒಂದು 4 ತಿಂಗಳು ಇದ್ದೇನೆ ಅವ್ರೊಂದ್ಗ ಅಲ್ಲಿ ಇದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಮಳೆ ನಿಂತದ ಬರ ಹೋಗಮ್ಮ ಅಂದರು. ಇನ್ನೇನಪ್ಪ ನಾ ಬರೋ ಹೊತ್ತಿಗೆ ಮಗ ನೋಡಿದ್ರೆ ಇನ್ನು ನೋಡಿಲ್ಲಪ್ಪ. ಈಗ ಆಗದ ಸಿದಿ ಏನು ಮಾಡಕತ್ತಪ್ಪ. ಇಬ್ಬರು ಗಂಡ ಹೇಳ್ತೀವಿ, ಇಬ್ಬರು ಹೊಂಟ್ರವರು. ಏನು ಮಾಡೋದಪ್ಪ. ಯಾವಾಗ ಮಾತಾಡಿದ್ರಿ ಅಮ್ಮ ಮಗಳ ಜೊತೆ? ಮಗಳ ಜೊತೆ ಬರಗಪ್ಪ 3 ತಿಂಗಳು ಮಾತಾಡಿದ್ವಿ. ಅಲ್ಲೇ ಇದ್ರಿ? ಅಲ್ಲಿ ದೇವಳ ಜೊತೆ ನಿಂತಿಕಪ್ಪ. ಈ ಮಳೆ ನಿಂತೋತಿ, ಬರ ಹೋಗವ ನೀನು, ಈ ಮಳೆ ಜಾಸ್ತಿ ಅಂತ ಭೂಕಂಬಾರ್ದಂತ ಅಂದ್ಬಿಟ್ಟ. ನಾನು ಅವಳೇ ಕರ್ಕೊಂಡ್ಬಿಟ್ಟ ಕಪ್ಪ. ಇಟ್ಕ ನನ್ನ ಭಾವನವ್ರು ಸತ್ತೋಗಿದ್ರಲ್ಲ, ಹುಷಾರಿದ್ದೆ ಮನಗಿದ್ದು. ಅವ್ರು ಹೊತ್ತದ ಮ್ಯಾಗ ಹೊಂಟೋರ. 15 ದಿನ ಇದ್ದಾನೆ ಹಾಗಂದ್ಬಿಟ್ಟು ಹೇಳ್ತಾರೆ. ಮಳೆ ಅಂತ ನಿಮ್ಮನ್ನು ಅವರೇ ಬಿಟ್ಬಿಟ್ಟು ಹೋಗಿದ್ರ ಇಲ್ಲಿ? ಅಮ್ಮ ಮಳೆ ಬತ್ತೀರೋದ್ಮೇಲೆ ನೀ ಬರಕಮ್ಮ ಈಗ ಬೇಡ ಅಂದ್ಬಿಟ್ರು. ಜಾಸ್ತಿ ಮಳೆ ಬರ್ತಾಗ ಅಡಿದಿಂದ ಭೂಕಂಬಾಗಿರೋದು. ಏನು ಮಾಡಕ್ಕದ್ದಪ್ಪ. ಇಬ್ಬರು ಒಂದೇ ಸರ್ ಹೊಂಟೋದ್ರು. ಅಲ್ಲೇ ಇದ್ರಿ ಅಂತ ಹೇಳ್ತಾ ಇದೀರಮ್ಮ. ಯಾವ ರೀತಿ ಇತ್ತು ಪರಿಸ್ಥಿತಿ ಮೊದಲು ಮನೆ? ಅಂದ್ರೆ ಹಳ್ಳದಲ್ಲಿ ಆ ತರ ಗುಡ್ಡ ಸ್ವಲ್ಪ ಬಾರ ಕಂಡಾಗ ಅಳ್ಕೊಂಡಾಗ ಅದಕ್ಕಪ್ಪ. ನೀರು ಬರೋರಿಗೆ ಗೊತ್ತಿನಿಲ್ಲ. ಈಗ ಬಾಕಿ ಮನೆಗಳೆಲ್ಲ ಉಳಿಂದ ಕೆಳಗ, ಇವ್ರ ಮನೆಯಿಂದ ಕೆಳಗ 3 ಮನೆ ನಮ್ಮ ದಂಡಲ್ಲಿ 7 ಮನೆ. ಅದ್ರ ಮೇಲೆ ಒಂದು ಆ ಮನೆಗೊಂಟಿದ್ರಿ ಬರೀ ತಂಬಳ ಸುಶೀಲ ಅಂತಿದ್ದಾನೆ. ಅವಳ ಮನೆಗೆ ನೀರು ಬಂದಿಲ್ಲ. ಇವ್ರ ಮನೆಗೆ ಬತ್ತಿದ ಯಾನಾಗಿದ್ದಪ್ಪ, ಯಾರು ಕಂಡಿದ್ರಪ್ಪ. ಒಂದು ಸ್ವಲ್ಪ ಹತ್ಬೇಕು ನೀರು ಮೇನ್ ರೋಡ್ಗ ಮಾಡ್ಕೊಂಡ್ಬಿಟ್ಟದ. ನಿಮ್ಮ ಪತ್ನಿಯವ್ರು ಹೇಳ್ತಿದ್ರು ಅಂದ್ರೆ ಅವ್ರನ್ನೇ ನಿಮ್ಮ ರತ್ನಮ್ಮವ್ರು ಕರ್ಕೊಬಂದ್ಬಿಟ್ರು ಅಂತ ಮಳೆ ಅಂತ. ಎಲ್ಲೋ ಒಂದ್ ಕಡೆ ಅವರು ಬರ್ಬೋದಾಗಿತ್ತ ಅಂತ, ಯಾಕೆಂದ್ರೆ ಇವ್ರಿಗೆಲ್ಲ ನಮ್ಮ ಅಣ್ಣವ್ರು ತೀರೋರು.
ನಮ್ಮ ಅಣ್ಣವ್ರು ತೀರೋದ್ಮೇಲೆ ಇವರು ಎಲ್ಲ ಒಂದಾಗ ಫೋನ್ ಮಾಡಿದ್ಮೇಲೆ ಎಲ್ಲ ಒಂದಾಗ ಬಂದರು. ಒಂದಾಗ ಬಂದ್ಬಿಟ್ಟು ಕಟ್ಲೆ ಗಿಟ್ಲೆ ಎಲ್ಲ ಮಾಡಿಬಿಟ್ಟು ವಾಪಸ್ ಹೋಗಾಗ ಅವನು ಇಲ್ಲಿ ಸೀರು ಇಲ್ಲಿಯ ಮಳೆಗೆ ಬರ ಕಳೆದ್ಮೇಲೆ ಬರೋ ನೀ ಸರಿ ಇಲ್ಲ, ಪೇಷೆಂಟಲ್ಲಿ ಬರೋ ನೀ ಸರಿ ಇಲ್ಲ ಅಂದ್ಬಿಟ್ಟು ಆಗ ಬಿಟ್ಬಿಟ್ಟು ಹೊಂಟೋರು. ಅದೇ ಇವಾಗ ಹೋಗಿ ನಮ್ಮ ಹಿರಿ ಮಗ ಮಾತಾಡ್ಸ್ಕೊಂಬಂದದೇ ಲಾಸ್ಟು. ಏನಾರು ಬರ್ತೀನಿ ಅಂತ ಹೇಳಿದ್ರ ಸರ್? ಊರಲ್ಲಿ ಹೇಳಲಿಲ್ಲ, ಅದೊಂದು ನಮ್ಮ ಜೊತೆಲಿ ಹೇಳಲಿಲ್ಲ. ಅದೇ ಅವ್ರು ಹೇಳಿದ್ರೆ ಅವ್ರ ಜೊತೆ ಭಾರತ್ನಿ ಇರಬೇಡ ಹೋಗಮ್ಮ ಅಂತಲಿ, ಇನ್ನೊಂದು 2 ದಿವಸ ನೋಡ್ಬಿಟ್ಟು ಬರ್ತೀನಿ ಹೋಗಪ್ಪ, ಮಳೆ ಜಾಸ್ತಿ ಕಡ್ದು ಬಂದ್ಬಿಡ್ತೀನಿ. ಅಂದ್ರೆ ಭಾನುವಾರ ನಿಮ್ಮ ಮಗ ಹೋದ ಆ ಸಂದರ್ಭದಲ್ಲಿ ಹೇಳಿದ್ದ ಸರ್? ಭಾನುವಾರ ಇವ್ರು ಹೋದಾಗ ಅವ್ರ ಜೊತೆಲಿ ಹೇಳ್ದು ಕರೆದ್ನಲ್ಲ, ಇಲ್ಲೆಲ್ಲ ಆ ವಾತಾವರಣ ಎಲ್ಲ ನೋಡಿದ್ರು. ರತ್ನಿ ಇಲ್ಲಿ ಇರಬೇಡ, ನೀ ಬಂದ್ಬಿಡವ 2 ದಿವಸ ಅಂದ್ಬಿಡ್ತಿಲ್ಲ. ಇಲ್ಲ ಹೋಗ್ತಮ್ಮ ಏನೋ ಸರಿ ಆಯ್ತು, 2 ದಿವಸ ಕಳ್ಕೊಂಡು ನಾನು ಬಂದ್ಬಿಡ್ತೀನಿ ಅಂತ 2 ದಿವಸ ಕಳ್ಕೊಂಡು ಬಂದ್ಬಿಟ್ರು. ಅಲ್ಲ ಅವತ್ತೇನಾದ್ರು ಮನ್ಸು ಮಾಡಿ ಬಂದ್ಬಿಟ್ಟಿದ್ರೆ ಸರ್ ಇವತ್ತು? ಅದು ಯಾರು ನಮ್ಮ ಇಷ್ಟ ಯಾರಿಗೂ ತೊಂದರೆ ಇರ್ಲಿಲ್ವಲ್ಲ, ಅವತ್ತು ಬಂದ್ಬಿಟ್ಟಿದ್ರೆ ನಮ್ಗೆ ಯಾರಿಗೂ ತೊಂದರೆ ಇರಲಿಲ್ಲ. ಈಗ ಅವ್ರು ಹೋದಕ್ತನ ಹೋಗರಂತೂ ನಾ ಧೈರ್ಯವಾಗಿ ಹೇಳೋಕ್ಕಾಗಲ್ಲ, ಅವ್ರಂತೂ ಹೇಳೋಕ್ಕಾಗಲ್ಲ. ಈಗಿನ ಸನ್ನಿವೇಶದಲ್ಲಿ ಇವಾಗ ನಾನು ಅವರ ಇಲ್ಲ ಅನ್ನೋದ ನಮಗೆ ಹೇಳ್ತಾ ಇಲ್ಲ. ಅಂದರೆ ಇರೋದಾದ್ರೆ ನಮ್ಗೆ ಯಾರು ತಪ್ಪಲಿರೋ ಒಂದು ಫೋನ್ ಇರಿಸಿ ಫೋನ್ ಮಾಡಬೇಕು. ಅದ್ರ ಫೋನ್ಗಳಿಲ್ಲದ್ರೆ ಬಾಯಲ್ಲಿರೋ ಸಾರ್ಕೊಂಡು ಆ ಕಡೆ ಇರೋರು ಅವ್ರ ಹೆಸರು ಇಟ್ಕೊಂಡಿರೋ ಕರಬೇಕು. ಯಾವುದೂ ಇಲ್ವಲ್ಲ, ಇದೆ ಯಾವುದೂ ಇಲ್ಲವೇ ಇಲ್ಲ. ಅವ್ರ ಸದ್ದು ಸ್ವರನೇ ಇಲ್ಲ. ಈಗ ನಮ್ಮ ಹುಡುಗರು ಹಾಸ್ಪಿಟ್ಲ್ ಹೋಗಾರ 3 ತಪ್ಪ ಅವ್ರ, ಅಲ್ಲಿ ಬೈತೇರಿ ಆಸ್ಪತ್ರೆ ಅವರ, ಇಲ್ಲಿ ಕಲ್ಪೇಟೆ ಆಸ್ಪತ್ರೆಯಲ್ಲಿ ಮೇಪಡಿ ಆಸ್ಪತ್ರೆಯಲ್ಲಿ ಅವರ. ಬಂದು ಬೋಡಿಗಳು ನೋಡ್ತಾವ್ರೆ, ಮೊಕ್ಕೆ ಎತ್ತು ಬಟ್ಟೆ ಮುಚ್ಕೊಂಬರ್ತಾರೆ ಅವ್ರು. ಬೋಡಿ ನೋಡೋದು ನಮ್ಮದಲ್ಲಿ ಇದು ನಮ್ಮದಲ್ಲ ಅನ್ನೋದು ಮುಚ್ಚಿಬಿಡೋದು. ಅಲ್ಲಿಗೂ ಒಂದು ಮತ್ತು ಗುರ್ತು ಸಿಗ್ತಾಯಿಲ್ಲ. ಎಲ್ಲ ನೀರಿನೊಳಗೆ ಬಿದ್ದುಬಿಟ್ಟು ಮೊಕ್ಕ ಗಿಕ್ಕ ಎಲ್ಲ ಕೆಚ್ಚು ಈ ಕಲ್ಲಿ ಗುದ್ದಿ ಮಾಡಿ ಮೊಕ್ಕಳೇ ಸಿಗ್ತಾಯಿಲ್ಲ, ಗುರ್ತು ಸಿಗ್ತಾಯಿಲ್ಲ. ಇದಿಷ್ಟು ರತ್ನಮ್ಮ ಹಾಗೆ ರಾಜೇಂದ್ರ ದಂಪತಿಗಳ ಅಂದರೆ ರತ್ನಮ್ಮ ಅವರ ತಂದೆಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಚಾಮರಾಜನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.